ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಮೂವಿ ರಿವ್ಯೂ ಯಾವುದಪ್ಪ ಅಂದರೆ ಪ್ರೇಮಲು ಅಂತೇಳಿ. ಅದು ಆ್ಯಕ್ಚುಲಿ ಮಲಯಾಳಂ ಮೂವಿ. ನಾನು ತೆಲುಗಿನಲ್ಲಿ ನೋಡೀನಿ, ಅದಕ್ಕೆ ತೆಲುಗಿನ ರಿವ್ಯೂ ಕೊಡ್ತೀನಿ. ಯಾಕಂದ್ರೆ OTT ಒಳಗೆ ಈ ವೀಕ್ ಬಂದೈತೆ. ಮೂವಿ ಏನಪ್ಪ ಅಂತಂದರೆ ಸಿಂಪಲ್ ಲವ್ ಸ್ಟೋರಿ ಅನ್ಬೋದು. ಈ ಯೂಟ್ಯೂಬಲ್ಲೆಲ್ಲ ಶಾರ್ಟ್ ಮೂವಿ ಎಲ್ಲ ಮಾಡ್ತಿರ್ತಾರಲ್ಲ ಆ ಥರ ಐತೆ. ಅದನ್ನ ಇವರು ಫಿಲ್ಮ್ ಮಾಡ್ಯಾರ ಅಷ್ಟೇ. ತೀರಾ ಎಮೋಷನ್ಸ್ ಎಲ್ಲ ಏನಿಲ್ಲ. ಜಸ್ಟ್ ಸುಮ್ಮನೆ ಟೈಮ್ ಪಾಸಿಗೆ ಒಂದು ಟೈಮ್ ನೋಡ್ಬೋದು. ಅಲ್ಲೆಲ್ಲೆಲ್ಲಿ ಕಾಮಿಡಿ ಚೆನ್ನಾಗೈತಿ. ಹೀರೋಯಿನ್ ಕೂಡ ಕ್ಯೂಟ್ ಆಗ್ಯದಾಳೆ ಬೇಸು. ಅದು ಬಿಟ್ಟರೆ ಮತ್ತೆ ಎಲ್ಲರೂ ಆ್ಯಕ್ಟಿಂಗ್ ಕಾಮನಾಗಿ ಮಾಡ್ಕೊತ ಹೋಗಿದ್ದಾರೆ. ಅಲ್ಲೆಲ್ಲಿ ಪಂಚ್ ಡೈಲಾಗ್ಗಳು ಹೇಳ್ಕೊಂತ ಕಾಮಿಡಿ ಮಾಡ್ಕೊತ ಹೋಗ್ಯಾರ ಅಷ್ಟೇ. ಅದು ಬಿಟ್ಟರೆ ಮತ್ತು ಎಕ್ಸ್ಟ್ರಾರ್ಡಿನರಿ ಮೂವಿ ಅಂತ ಹೇಳೋಕ್ಕಾಗಲ್ಲ. ಜಸ್ಟ್ ಒನ್ ಟೈಮ್ ವಾಚಬಲ್. ಮಲಯಾಳಂ ಮೂವಿ ಗೊತ್ತಲ್ಲ, ಆಲ್ವೇಸ್ ಫೀಲ್ ಗುಡ್ ವೈಬ್ ಅಂತಾರಲ್ಲ, ಆ ಥರ ಫೀಲ್ ಗುಡ್ ವೈಬ್ನ ಕೊಡುತ್ತೆ ಈ ಮೂವಿ ಅಷ್ಟೇ. ಇದು ತುಂಬ ಓವರ್ ರೇಟೆಡ್ ಅಂತ ಅನ್ನಿಸ್ತು, ಬಟ್ ಸಿನಿಮಾ ನೋಡಿದಾಗ ಅಷ್ಟೇನು ಮ್ಯಾಟ್ರ್ ಇಲ್ಲ. ಅಷ್ಟೇ ಸಿಂಪಲಾಗಿ ಐತೆ. ಏನೋ ನಾವು ಈಗ ಖಾಲಿ ಇದ್ದೀವಿ, ಒಂದು ಟೈಮ್ ಯಾವುದೋ ಒಂದು ಸಿನಿಮಾ ನೋಡ್ಬೇಕಂದ್ರೆ ಇದನ್ನು ನೋಡ್ಬೋದು. ಅದರಲ್ಲಿ ಹೀರೋಯಿನ್ ಬಂದು IT ಕಂಪ್ನಿ ಒಳಗೆ ಕೆಲಸ ಮಾಡ್ತಿರ್ತಾರೆ. ಅಂದರೆ ಹೀರೋಯಿನ್ಕಿಂತ ಏಜಲ್ಲಿ ಜಾಸ್ತಿ ಇರುತ್ತೆ. ಇವನು ಹೀರೋನಿಂದ ಆಕೆಯಿಂದ ಬಿದ್ದಿರ್ತಾನೆ ನೋಡಿ ಇಷ್ಟಪಟ್ಟು. ಬಟ್ ಒಂದು ಮದುವೆ ಫಂಕ್ಷನ್ ಹೋಗ್ತಾರೆ, ಅಲ್ಲಿ ನೋಡ್ತಾರೆ. ಅಲ್ಲಿ ಎಂಟ್ರಿನೇ ಅವ್ರದ್ದು ಸಖತ್ತಾಗಿರುತ್ತೆ. ಹೀರೋ ಮತ್ತು ಅವ್ನ ಫ್ರೆಂಡ್ ಕಾರ್ ತೊಗೊಂಬರ್ತಾರೆ. ಅದು ಸ್ವಲ್ಪ ಕಾಮಿಡಿಯಾಗಿರುತ್ತೆ. ಆಮೇಲೆ ರಿಜೆಕ್ಟ್ ಮಾಡಿದ್ಮೇಲೆ ಒಂದು ಫಂಕ್ಷನಿಗೆ ಮೀಟ್ ಆಗಿರ್ತಾರೆ. ಹೀರೋಯಿನ್ ಫ್ರೆಂಡ್ ಕಾರ್ತಿಕ್ ಅಂತ ಒಂದು ಕ್ಯಾರೆಕ್ಟರ್ ಇರುತ್ತೆ. ಅವರು ಇದಕ್ಕೆ ಬಂದಾಗ ಅಲ್ಲಿ ಒಂದು ಸ್ವಲ್ಪ ಕಾಮಿಡಿ ಚೆನ್ನಾಗಿದೆ. ಅದು ಬಿಟ್ಟರೆ ಕ್ಲೈಮ್ಯಾಕ್ಸ್. ಅದು ಬಿಟ್ಟರೆ ಮತ್ತೆ ಬೇರೆ ಏನೂ ಇಲ್ಲ ಅಷ್ಟೇ. ಕ್ಲೈಮ್ಯಾಕ್ಸು ಅಲ್ಲೆಲ್ಲಿ ಕಾಮಿಡಿ ಅಷ್ಟೇ ವರ್ಕ್ ಆಗೈತಿ. ಯಾರಾದರೂ ನೋಡೋರು ಇದ್ದರೆ ನೋಡ್ಬೋದು. ಒನ್ ಟೈಮ್ ವಾಚಬಲ್ ಅಷ್ಟೇ. ಹಂಗೆ ಈ ರಿವ್ಯೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಶೇರ್ ಕೂಡ ಮಾಡಿ ಪ್ಲೀಸ್.